ಹಾಯ್ ಎಲ್ರಿಗೂ ಆಶಾರ್ವಿಸ್ ಕಿಚನ್ಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನೊಂದು ಸಾರು ಹುಡಿಯನ್ನು ಮಾಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿ ಬಂದಿದೆ ಅಲ್ವಾ. ಈ ಸಾರು ಹುಡಿಯನ್ನು ಹೇಗೆ ಮಾಡಿದ್ದು, ತುಂಬ ಪರಿಮಳಯುಕ್ತವಾದ ಒಂದು ಸಾರಿದು. ನಿಮಗೆ ಮದುವೆ ಮನೆಗಳಲ್ಲೆಲ್ಲ ಸಿಗ್ತದಲ್ಲ, ಅದೇ ರುಚಿಯಲ್ಲಿ ನಾನಿಲ್ಲಿ ಹುಡಿಯನ್ನು ಮಾಡಿ ತೋರಿಸ್ತಾ ಇರೋದು. ನಾನು ತುಂಬ ಮೊದಲು ಈ ಸಾರು ಹುಡಿಯ ರೆಸಿಪಿ ಹಾಕಿದ್ದೇನೆ. ಅದಕ್ಕೆ ಇದನ್ನು ಇವಾಗ ವಾಪಸ್ ಒಂದ್ಸತಿ ಎಲ್ಲರೂ ಕೇಳ್ತಾ ಇದ್ರು ಸ್ವಲ್ಪ ಮಾಡಿ ತೋರಿಸಿ ಅಂತ, ಹಾಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಬಾಣಲೆ ಇಟ್ಕೊಂಡು ಎಣ್ಣೆ ಒಂದೊಂದು ಚಮಚದಷ್ಟು ಹಾಕಿ ಬಿಸಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೋಡಿ ಇಷ್ಟು ಇಂಗನ್ನು ಸೇರಿಸ್ತಾ ಇದ್ದೇನೆ. ಇದು ಗಟ್ಟಿ ಇಂಗು, ತುಂಬ ಪರಿಮಳ ಇರುವಂಥ ಇಂಗು ತಗೊಂಡಿದ್ದೇನೆ ನಾನು. ನೀವು ಸಹ ಹಾಗೆ ಇಂಗನ್ನು ತಗೊಳ್ಳುವಾಗ ಒಳ್ಳೆ ಇಂಗನ್ನು ತಗೊಳ್ಬೇಕು, ಆವಾಗ ಸಾರಿನ ರುಚಿ ತುಂಬ ಚೆನ್ನಾಗಿರ್ತದೆ. ನೋಡಿ, ನಾನೀಗ ಈ ಇಂಗನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೇನೆ. ಆನಂತರ ನಾನೊಂದು 8ರಿಂದ 10 ಮೆಣಸನ್ನು ಹಾಕೊಳ್ತಾ ಇದ್ದೇನೆ. ಈ ಹುಡಿ ನಿಮಗೆ ಒಂದು ಸತಿ ಎಲ್ಲ ಸಾರು ಮಾಡ್ಬೋದು, ಖಾರ ಜಾಸ್ತಿ ತಿನ್ನುವವರಿಗೆ. ಆದರೆ ಇಲ್ಲ ನೀವು ಮೀಡಿಯಮ್ ಖಾರ ಅಂತ ಅಂದರೆ ಒಂದು 2 ಸತಿ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ಒಂದು 4ರಿಂದ 5 ಚಮಚ ಎಲ್ಲ ಹುಡಿ ಆಗ್ತದೆ ಇದರಲ್ಲಿ. ಈ ಮೆಣಸನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಆನಂತರ ನೋಡಿ, ನಾನಿಲ್ಲಿ ಒಂದು 10ರಿಂದ 20ರಷ್ಟು ಮೆಂತೆಯನ್ನು ಹಾಕ್ತಾ ಇದ್ದೇನೆ. ಒಂದು 20 ಕಾಳೆಲ್ಲ ಇದೆ, ಅಷ್ಟು ನಾನು ಸ್ವಲ್ಪ ಮಾಡಿರೋದಲ್ಲ. ನಂತರ ಅದೇ ಚಮಚದಲ್ಲಿ ನಾನು 4 ಚಮಚದಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಒಂದು 2 ಚಮಚದಷ್ಟು ಜೀರಿಗೆಯನ್ನು ಕೂಡ ಸೇರಿಸಿದ್ದೇನೆ. ಜೀರಿಗೆ ಸಾರಿನ ಹುಡಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು. ಈ ಸಾಂಬಾರು ಹುಡಿ ಎಲ್ಲ ಮಾಡ್ತೀರಿ ಅಂದರೆ ಜೀರಿಗೆಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಆವಾಗ ಅದಕ್ಕೆ ನೀವು ಸ್ವಲ್ಪ ಉದ್ದನ್ನು ಕೂಡ ಸೇರಿಸ್ಕೊಳ್ಬೇಕು ಸಾಂಬಾರು ಮಾಡೋದಾದರೆ. ಇದು ನಾನು ಸಾರಿನ ಪುಡಿ ಮಾಡಿರೋದ್ರಿಂದ ನಾನು ಉದ್ದಿನ ಬೇಳೆಯಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ಇವಾಗ ಇದನ್ನು ಚೆನ್ನಾಗಿ ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ಅಲ್ಲದೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ರೆಸಿಪೀಸ್ ನಿಮಗೆ ಆವಾಗ ನೋಟಿಫಿಕೇಷನಲ್ಲಿ ಬರ್ತದೆ. ನೋಡಿ, ಇದೀಗ ಸ್ವಲ್ಪ ಕೆಂಪಾಗ್ತಾ ಬಂದಿದೆ. ಈಗ ಇದಕ್ಕೆ ನಾನು ಒಂದು 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ತೇನೆ. ಆನಂತರ ಒಂದು 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಕೂಡ ಹಾಕೊಳ್ಬೇಕು. ತುಂಬ ಪರಿಮಳ ಆಗ್ತದೆ ಈ ರೀತಿ ನಾವು ಸಾರು ಪುಡಿ ಮಾಡಿಟ್ಕೊಂಡ್ರೆ. ನೀವು ಇದೇ ಪ್ರಮಾಣವನ್ನು ಜಾಸ್ತಿ ಮಾಡಿಕೊಂಡು ಒಮ್ಮೆಲೆ ಹಾಕಬೇಡಿ. ಆವಾಗ ಬೇರೆ ಸಪ್ರೇಟಾಗಿ ಹಾಕ್ಕೊಂಡು ತೆಗೆದು ಪುಡಿ ಮಾಡಿಟ್ಕೊಳ್ಳಿ. ನಿಮಗೆ ಬೇಕಂದಾಗ ಸಾರು ಮಾಡ್ಬೋದು. ಅಲ್ಲದೆ ಪಲ್ಯ ಎಲ್ಲ ಮಾಡುವಾಗ ಕೂಡ ಈ ಹುಡಿಯನ್ನು ಸೇರಿಸ್ಕೊಳ್ಬೇಕು, ತುಂಬ ರುಚಿ ಆಗ್ತದೆ. ಈಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಕೊಳ್ಳುವ. ಈಗ ಇದು ತಣ್ಣಗಾಗಿದೆ. ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು. ಇದು ಅರಿಶಿನ ಪುಡಿ ಮತ್ತು ಕರಿಬೇವು ಸೊಪ್ಪೆಲ್ಲ ಹಾಕೊಂಡ ನಂತರ ತುಂಬ ಬಿಸಿ ಮಾಡೋದು ಬೇಡ. ಅದೇ ಬಿಸಿ ಇರ್ತದಲ್ಲ ಬಂದರೆ ಅದರಲ್ಲೇ ಸಾಕಾಗ್ತದೆ. ನೋಡಿ, ಈ ರೀತಿ ಫ್ರೈ ಆಗಬೇಕು ಮೆಣಸೆಲ್ಲ, ಆವಾಗ ಚೆನ್ನಾಗಿ ಬರ್ತದೆ ಸಾರು ಹುಡಿ. ನೋಡಿ, ಚೆನ್ನಾಗಿ ಕರ್ಮಿ ಅಂತ ಕಟ್ಟಾಗ್ತಾ ಉಂಟಲ್ಲ, ಈ ರೀತಿ ಕಟ್ಟಾಗಬೇಕು. ಇವಾಗ ನಾವು ಎಲ್ಲ ಮಸಾಲೆ ಹುರಿದದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀವಿ. ಈಗ ನಾವು ಇದನ್ನು ಪುಡಿ ಮಾಡ್ಕೊಳ್ಬೇಕು. ಇದನ್ನು ನಾವು ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ನೋಡಿ, ಪುಡಿ ಮಾಡಿ ಕೂಡ ಆಯಿತು. ಸ್ವಲ್ಪ ಮಾಡಿರೋದ್ರಿಂದ ನೋಡಿ, ನಾನು ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಚೆನ್ನಾಗಿ ಪುಡಿಯಾಗಿದೆ. ಈ ಪುಡಿನ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಅರ್ಜೆಂಟಿಗೆ ಸಾರೆಲ್ಲ ಮಾಡಬೇಕಂತ ಆದಾಗ ದಿಢೀರಂತ ಸಾರು ಮಾಡ್ಬೋದು. ಮತ್ತು ಪಲ್ಯಕ್ಕೆ ಕೂಡ ಹಾಕ್ಕೊಳ್ಬೋದು, ತುಂಬ ರುಚಿಯಾಗ್ತದೆ ಈ ಸಾರಿನ ಪುಡಿ. ಈಗ ನೀವು ಸಹ ಒಂದ್ಸತಿ ಮಾಡಿ ನೋಡಿ. ಮತ್ತು ಬೇಳೆ ಎಲ್ಲ ತುಂಬ ಹಾಕಿ ಟೊಮೆಟೊ ಎಲ್ಲ ಹಾಕಿ ಸಾರು ಮಾಡಿ, ಹುಳಿ ಉಪ್ಪು ಬೆಲ್ಲ ಎಲ್ಲ ಸರಿ ಹಾಕ್ಕೊಳ್ಬೇಕು. ಆವಾಗ ನೋಡಿ, ರುಚಿಯಾದ ಸಾರಿನ ಪುಡಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.